ನನಗೆ ಜ್ವರ ಹಂಗೇ ಇದೆ, ನನಗೆ ಹೊಟ್ಟೆ ನೋವು ಹಂಗೇ ಇದೆ. ನಾನು ಹೇಳ್ತಾ ಇರೋದು ಅರ್ಥ ಆಗ್ತದ್ಯಾ? ಅರ್ಥ ಆಗ್ತದ್ಯಾ ನಾನು ಹೇಳ್ತಾ ಇರೋದು? ನನ್ನ ಕಷ್ಟ ಪರಿಹಾರ ಆಗಿಲ್ಲ. ಚರ್ಚಿಗೆ ಬಾ ಅಂದ್ರು ಬಂದೆ, ದೀಕ್ಷಾಸನ ತಗೊಂಡೆ, ಡೈಲಿ ಪ್ರಾರ್ಥನೆ ಮಾಡುವಂದ್ರು ಮಾಡ್ದೆ, ಸೇವೆಗೆ ಹೋಗಂದ್ರು ಹೋದೆ, ಎಲ್ಲ ಮಾಡ್ದೆ, ಆದ್ರೆ ವಾಕ್ಯವನ್ನ ಕೈಗೊಳ್ಳಲಿಲ್ಲ. ಟ್ಯಾಬ್ಲೆಟ್ ತಿಂದದ್ದಾನೆ ಆರೋಗ್ಯ ಸಿಕ್ಕದು. ಅದೇ ರೀತಿಯಲ್ಲಿ ನಮಗೆ ಒಂದು ಟ್ಯಾಬ್ಲೆಟ್ ಇದೆ, ಇದು ತಿಂದ್ರನೆ ನಮಗೆ ಆಶೀರ್ವಾದ, ಇದ್ರ ಪ್ರಕಾರ ನಡೆದ್ರೆ ಆಶೀರ್ವಾದ. ಯಾವಾಗ ಸರ್ ನನ್ ಕಷ್ಟ ತೀರುತ್ತೆ? ದೇವ ಮಗುವೆ ಚೆನ್ನಾಗಿ ಬರ್ದಿಟ್ಟುಕೋ, ಈ ವಾಕ್ಯದ ಪ್ರಕಾರ ಯಾವಾಗ ನಡೀತೀಯೋ ಅವತ್ತೇ ನಿನ್ನ ದರಿದ್ರ, ನಿನಗಿರುವಂತಹ ಸಾಲ, ಸಂಕಷ್ಟ, ರೋಗ, ಬಾಧೆ, ಹಿಂಸೆ, ಹೋರಾಟ ಎಲ್ಲವೂ ತಿರಿವಾಯಿತು. ಕಾರಣ ದೇವರ ವಾಕ್ಯಕ್ಕೆ ಅಷ್ಟು ಶಕ್ತಿ ಇದೆ. ವಾಕ್ಯದ ಪ್ರಕಾರ ನಡೆಯುವವನು ಬಂಡೆಯ ಮೇಲೆ ಮನೆ ಕಟ್ಟಿದ ಬುದ್ಧಿ ಉಳ್ಳ ಮನುಷ್ಯನಿಗೆ ಹೋಲ್ತಾನೆ. ನಂಬುವವರು ಕೈ ತಟ್ಟಿ ಹೇಳ್ರಿ.